ನೋಡಿ, ಹ್ಯೂಮನ್ ಸೈಕಾಲಜಿಯನ್ನ ಸೈಂಟಿಫಿಕ್ ವೇ ನಲ್ಲಿ ಡೀಪ್ಲಿ ಸ್ಟಡಿ ಮತ್ತೆ ರಿಸರ್ಚ್ ಮಾಡುವುದು ಎಷ್ಟು ಕಾಂಪ್ಲಿಕೇಟೆಡ್ ಮತ್ತೆ ಟಫ್ ಆಗಿರುತ್ತೆ, ಅಷ್ಟೇ ಸರಳ ಸೈಕಾಲಜಿಕಲ್ ಟ್ರಿಕ್ಸ್ ಅನ್ನ ತಮ್ಮ ಡೈಲಿ ಲೈಫ್ ನಲ್ಲಿ ಅಪ್ಲೈ ಮಾಡುವುದು ಆಗಿರುತ್ತೆ. ಇವುಗಳನ್ನ ಕಲಿತು ಈಸಿಯಾಗಿ ನೀವು ಬೇರೆಯವರ ಮೈಂಡ್ ಅನ್ನ ಕಂಟ್ರೋಲ್ ಮಾಡಬಹುದು. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 10 ಸೈಕಾಲಜಿಕಲ್ ಟ್ರಿಕ್ಸ್ ಗಳನ್ನ ಶೇರ್ ಮಾಡಲಿದ್ದೇನೆ. ಇವುಗಳನ್ನ ಇವತ್ತಿನಿಂದಲೇ ತಮ್ಮ ಜೀವನದಲ್ಲಿ ಅಪ್ಲೈ ಮಾಡಿ ತಮ್ಮ ಜೀವನವನ್ನು ಸರಳವಾಗಿಸಬಹುದು. ಮತ್ತೆ ಇವುಗಳನ್ನ ಅರ್ಥ ಮಾಡಿಕೊಂಡ ನಂತರ ನೀವು ಮೊದಲಿನ ಹಾಗೆ ಇರೋದಿಲ್ಲ, ನಿಮ್ಮಲ್ಲಿ ಅನೇಕ ಬದಲಾವಣೆ ಕಾಣಲು ಸಿಗುತ್ತೆ. ಪಾಯಿಂಟ್ ನಂಬರ್ 1, ಕೀಪ್ ಕ್ವೈಟ್ ಅಂಡ್ ಹೋಲ್ಡ್ ಐ ಕಾಂಟ್ಯಾಕ್ಟ್ ಫಾರ್ ಸ್ಯಾಟಿಸ್ಫ್ಯಾಕ್ಟರಿ ಆನ್ಸರ್. ಅಂದ ಹಾಗೆ ನೀವು ಯಾರಿಗಾದ್ರೂ ಒಂದು ಪ್ರಶ್ನೆ ಕೇಳಿದಾಗ ಆತ ಅದರ ಉತ್ತರ ನೀಡ್ತಾನೆ, ಆದ್ರೆ ಆ ಉತ್ತರ ನಿಮ್ಗೆ ಸರಿ ಹೊಂದೋದಿಲ್ಲ. ಏಕೆಂದ್ರೆ ಎದುರಿನ ವ್ಯಕ್ತಿ ಸುಳ್ಳು ಹೇಳ್ತಾ ಇರಬಹುದು, ಇಲ್ಲ ಪೂರ್ತಿ ಮಾತು ಹೇಳ್ತಾ ಇಲ್ಲ. ಅದನ್ನ ನೀವು ಪತ್ತೆ ಹಚ್ಚಲು ಕೆಲವು ಸೆಕೆಂಡ್ ವರೆಗೆ ನೀವು ಸುಮ್ಮನಿದ್ದು ಕೇವಲ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು, ಏನು ಮಾತಾಡಬಾರ್ದು. ಮತ್ತೆ ಅಲ್ಲಿವರೆಗೆ ನೋಡ್ಬೇಕು ಎಲ್ಲಿವರೆಗೆ ಆತ ನಿಜ ಹೇಳೋದಿಲ್ಲ. ಏಕೆಂದ್ರೆ ಯಾವಾಗ ನೀವು ಬೇರೆಯವರೊಂದಿಗೆ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ತೀರಾ, ಎದುರಿನ ವ್ಯಕ್ತಿ ಈ ಆಕ್ವರ್ಡ್ ಟೆನ್ಷನ್ ಅನ್ನ ಬ್ರೇಕ್ ಮಾಡಲು ರಿಯಲ್ ಮತ್ತೆ ನಿಜವಾದ ಮಾತುಗಳನ್ನ ಹೇಳಲು ಪ್ರಾರಂಭ ಮಾಡ್ತಾನೆ. ಏಕೆಂದ್ರೆ ಅವನಿಗೆ ಅನ್ಸುತ್ತೆ ಆತ ತನ್ನ ಮಾತಿನಿಂದ ನಿಮಗೆ ಮೂರ್ಖನಾಗಿ ಮಾಡ್ತಾ ಇದ್ದ, ಆದರೆ ಅವನ ಬಂಡವಾಳ ನಿಮಗೆ ಗೊತ್ತಾಗಿದೆ. ಅದಕ್ಕೆ ನೀವು ಈ ತರ ಅವನಿಗೆ ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಏಕೆಂದ್ರೆ ಪ್ರತಿಯೊಬ್ರು ಸೈಲೆನ್ಸ್ ನಲ್ಲಿ ಅನ್ಕಂಫರ್ಟೇಬಲ್ ಫೀಲ್ ಮಾಡ್ತಾರೆ, ಮತ್ತೆ ಹೇಗಾದ್ರೂ ಮಾಡಿ ಆತ ಈ ಪರಿಸ್ಥಿತಿಯಿಂದ ಪಾರಾಗಬೇಕು ಅಂತಾನೆ. ಆಗ ಆತ ಇಂತಹ ಮಾಹಿತಿ ಹಂಚ್ಕೊಳ್ತಾನೆ, ಅದನ್ನ ನಿಮ್ಮಿಂದ ಬಚ್ಚಿಡ್ತಾ ಇದ್ದ. ಅಂದ ಹಾಗೆ ಈ ಟ್ರಿಕ್ಸ್ ಅನ್ನ ಪೊಲೀಸರು ಅಪರಾಧಿಗಳಿಂದ ಸತ್ಯ ಆಚೆ ತೆಗೆಯಲು ಉಪಯೋಗ ಮಾಡ್ತಾರೆ. ಪಾಯಿಂಟ್ ನಂಬರ್ 2, ಯು ವಾಂಟ್ ಟು ಫೈಂಡ್ ಔಟ್ ಹೂ ಈಸ್ ವಾಚಿಂಗ್ ಯು. ಅಂದ ಹಾಗೆ ಈ ತರ ಸುಮಾರು ಸಲ ಅನಿಸುತ್ತೆ, ನಮ್ಮನ್ನ ಯಾರು ನೋಡ್ತಾ ಇದ್ದಾರೆ, ಯಾರೋ ನಮ್ಮ ಮೇಲೆ ಒಂದು ಕಣ್ಣು ಇಟ್ಟಿದ್ದಾರೆ ಅಂತ. ಆದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ, ಅಥವಾ ಕೆಲವೊಮ್ಮೆ ನಮ್ಗೆ ಅನುಮಾನವೂ ಬರುತ್ತೆ ಯಾರೋ ನನ್ನನ್ನ ನೋಡ್ತಾ ಇದ್ದಾರೆ ಅಂತ. ಆದ್ರೆ ನಾವು ಅವರಿಗೆ ನೋಡುವ ಮೊದಲೇ ಆ ವ್ಯಕ್ತಿ ತನ್ನ ಮುಖ ಬೇರೆ ಕಡೆ ಮಾಡ್ತಾನೆ, ಇಲ್ಲ ಆ ಕಡೆ ಈ ಕಡೆ ನೋಡಲು ಪ್ರಾರಂಭ ಮಾಡ್ತಾನೆ. ಯಾವಾಗ ನೀವು ಇಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ಅಥವಾ ಯಾರು ನಿಮ್ಮನ್ನ ನೋಡ್ತಾ ಇದ್ದಾರೆ ಅನ್ನೋದನ್ನ ತಿಳಿಯಲು ಜಸ್ಟ್ ರ್ಯಾಂಡಮ್ಲಿ ಆ ಕಡೆಗೆ ನೋಡ್ತಾ ಯಾನ್ ಅಂದ್ರೆ ಆಕರಿಕೆ ಮಾಡಿ, ಅವನಿಗೂ ಆಕರಿಕೆ ಬಂದೇ ಬರುತ್ತೆ. ಏಕೆಂದ್ರೆ ಇದೊಂದು ಕಾಂಟಿಜಿಯಸ್ ಆಕ್ಷನ್ ಆಗಿದೆ. ಇದನ್ನ ಪ್ರತಿಯೊಬ್ಬ ವ್ಯಕ್ತಿ ಬೇರೆಯವರನ್ನ ನೋಡಿ ತಾನು ಮಾಡಲು ಪ್ರಾರಂಭ ಮಾಡ್ತಾನೆ. ಈ ತರ ನೀವು ಆ ವ್ಯಕ್ತಿಯನ್ನ ಪತ್ತೆ ಹಚ್ಚಬಹುದು. ಪಾಯಿಂಟ್ ನಂಬರ್ 3, ಗಿವ್ ಯುವರ್ ಸೆಲ್ಫ್ ಫೇವರ್ ಚಾಯ್ಸ್ ವೆನ್ ಯು ಕಾಂಟ್ ಮೇಕ್ ಎ ಡಿಸಿಷನ್. ಅಂದ ಹಾಗೆ ನೀವು ಸಹ ಒಂದಕ್ಕಿಂತ ಜಾಸ್ತಿ ಆಯ್ಕೆಗಳ ಮಧ್ಯೆ ಕನ್ಫ್ಯೂಸ್ ಆಗಿರ್ತೀರಾ, ಅಥವಾ ಯಾವುದನ್ನ ಆಯ್ಕೆ ಮಾಡ್ಲಿ ಅನ್ನೋ ಗೊಂದಲ ಎದುರಾದಾಗ ಈ ಟಿಪ್ಸ್ ನಿಮಗಾಗಿಯೇ ಇರೋದು. ನೋಡಿ, ನಿಮ್ಗೆ ಅನ್ಸುತ್ತೆ ನಮ್ಮ ಹತ್ತಿರ ಎಷ್ಟು ಜಾಸ್ತಿ ಇನ್ಫಾರ್ಮೇಶನ್ ಮತ್ತೆ ಆಯ್ಕೆಗಳಿರುತ್ತೆ, ನಾವು ಅಷ್ಟೇ ಜಾಸ್ತಿ ಬೆಟರ್ ಡಿಸಿಷನ್ ಗಳನ್ನ ತಗೊಳ್ಬಹುದು ಅಂತ. ಆದರೆ ಈ ತರ ಆಗೋದಿಲ್ಲ. 2000ರಲ್ಲಿ ನಡೆದ ಒಂದು ರಿಸರ್ಚ್ ನಲ್ಲಿ ಸೀಮಾ ಅಯ್ಯಂಗಾರ್ ಮತ್ತೆ ಮಾರ್ಕ್ ಲೆಫರ್ ಒಂದು ರಿಸರ್ಚ್ ಪಬ್ಲಿಷ್ ಮಾಡಿದ್ರು. ಇದರಲ್ಲಿ ಅವರು ಜಾಮ್ಸ್ ನ 24 ವೇರಿಯಂಟ್ ಅನ್ನ $1 ಆಫ್ ಪ್ರೈಸ್ ನಲ್ಲಿ ಸೇಲ್ ಮಾಡಿದ್ರು. ಆದರೆ ಮಾರನೇ ದಿನ ಕೇವಲ 6 ವೇರಿಯಂಟ್ ಅಷ್ಟೇ ಸೇಲ್ಗೆ ಇಟ್ಟಿದ್ರು. ಇದರಿಂದ ಏನಾಯ್ತು ಅಂದ್ರೆ ಮೊದಲ ದಿನ ತುಂಬಾ ಜನ ಅಂತೂ ಬಂದಿದ್ರು, ಆದರೆ 24ರಲ್ಲಿ ಒಂದನ್ನ ಆಯ್ಕೆ ಮಾಡುವುದು ಎಷ್ಟು ಕಠಿಣ ಅನಿಸಿತ್ತು ಅಂದ್ರೆ ಯಾರು ಅದನ್ನ ಖರೀದಿ ಸಹ ಮಾಡಲಿಲ್ಲ. ಅದೇ ಮಾರನೇ ದಿನ ಕೇವಲ 6 ವೇರಿಯಂಟ್ ಅಷ್ಟೇ ಇದ್ವು, ಮತ್ತೆ ಕಡಿಮೆ ಜನ ನೋಡಲು ಬಂದಿದ್ರು, ಆದರೆ ಸೇಲ್ಸ್ ತುಂಬಾ ಜಾಸ್ತಿ ಆಯಿತು. ಇದರಿಂದ ಅರ್ಥ ಆಗುತ್ತೆ, ಯಾವಾಗ ನಾವು ನಮಗೆ ಎಷ್ಟು ಜಾಸ್ತಿ ಆಯ್ಕೆಗಳನ್ನ ನೀಡುತ್ತೇವೆ ಅಷ್ಟೇ ಜಾಸ್ತಿ ಟೈಮ್ ಮತ್ತೆ ಎನರ್ಜಿ ವ್ಯರ್ಥ ಆಗುತ್ತೆ. ಮತ್ತೆ ನೀವು ತಪ್ಪು ನಿರ್ಧಾರವನ್ನು ಆಯ್ಕೆ ಮಾಡಬಹುದು. ಅದಕ್ಕೆ ತಮಗೆ ಕಡಿಮೆ ಆಯ್ಕೆಗಳನ್ನು ನೀಡಿ ಮತ್ತೆ ಅವುಗಳಲ್ಲಿಯೇ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನನ್ನ ಪ್ರಕಾರ ಹೇಳುವುದು ಆದರೆ ನಾನು ನಿಮ್ಗೆ 2 ಆಯ್ಕೆಗಳನ್ನು ಪ್ರೆಫರ್ ಮಾಡ್ತೀನಿ, ಅದಕ್ಕಿಂತ ಜಾಸ್ತಿ ಇಲ್ಲ. ಪಾಯಿಂಟ್ ನಂಬರ್ 4, ಚೆಕ್ ಐ ಕಲರ್ ಫಾರ್ ಇನ್ಸ್ಟೆಂಟ್ ಚರಿಸ್ಮಾ. ನೋಡಿ, ಐ ಕಾಂಟ್ಯಾಕ್ಟ್ ಯಾವುದೇ ಒಂದು ಕಮ್ಯುನಿಕೇಶನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಒಂದ್ ವೇಳೆ ನಿಮ್ಮ ಜೊತೆಗೆ ಯಾರಾದ್ರೂ ಮಾತಾಡುವಾಗ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ತಾ ಇಲ್ಲ ಅಂದ್ರೆ ಆ ವ್ಯಕ್ತಿ ಮೇಲೆ ನೀವು ಭರವಸೆ ಮಾಡೋದಿಲ್ಲ. ನಿಮ್ಗೆ ಈ ತರ ಅನ್ಸುತ್ತೆ, ಆ ವ್ಯಕ್ತಿ ನಿಮ್ಮಿಂದ ಏನೋ ಬಚ್ಚಿಡ್ತಾ ಇದ್ದಾನೆ, ಇಲ್ಲ ನಿಮ್ಗೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ಅದೇ ಬೇರೆ ಒಬ್ಬ ವ್ಯಕ್ತಿ ನಿಮಗೆ ಜಾಸ್ತಿ ನೋಡ್ತಾನೆ, ಗುರಾಯಿಸ್ತಾ ಇದ್ರೆ ಆ ವ್ಯಕ್ತಿಯಿಂದ ನಿಮಗೆ ಭಯ ಆಗಲು ಪ್ರಾರಂಭ ಆಗುತ್ತೆ, ಅಥವಾ ಅನ್ಕಂಫರ್ಟೇಬಲ್ ಫೀಲ್ ಆಗಲು ಪ್ರಾರಂಭ ಆಗುತ್ತೆ. ಮತ್ತೆ ಈ ಬಿಹೇವಿಯರ್ ಯಾರಿಗೂ ಇಷ್ಟ ಆಗೋದಿಲ್ಲ. ಹಾಗಿದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ನಾವು ಸರಿಯಾಗಿ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ತಾ ಇದ್ದೇವಾ ಅಥವಾ ಇಲ್ಲ ಅನ್ನೋದು? ಮತ್ತೆ ನಾವು ಹೇಗೆ ಪತ್ತೆ ಹಚ್ಚಬೇಕು ಸರಿಯಾಗಿ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ತಾ ಇದ್ದೇವಾ ಅಥವಾ ಇಲ್ಲ ಅನ್ನೋದು? ಇದಕ್ಕಾಗಿ ನೀವು ಯಾರನ್ನಾದ್ರೂ ಭೇಟಿ ಆದಾಗ ಮೊದಲಿಗೆ ಅವರ ಕಣ್ಣಲ್ಲಿ ಇರುವ ಬಣ್ಣವನ್ನು ನೋಟಿಸ್ ಮಾಡಬೇಕು. ಅಂದ್ರೆ ಅವರ ಕಣ್ಣಿನಲ್ಲಿ ಯಾವ ತರಹದ ಬಣ್ಣ ಇದೆ ಅನ್ನೋದನ್ನ ನೋಡಿ. ಅಂದ ಹಾಗೆ ಇಲ್ಲಿ ಅವರ ಕಣ್ಣಿನ ಬಣ್ಣದಿಂದ ನಮ್ಗೆ ಏನೂ ಸಂಬಂಧ ಇಲ್ಲ, ಆದ್ರೆ ಯಾವಾಗ ನೀವು ಅವರ ಕಣ್ಣಿನಲ್ಲಿ ಇರುವ
ಬಣ್ಣವನ್ನು ನೋಟಿಸ್ ಮಾಡಿದ್ದಾಗ ಅವರ ಜೊತೆಗೆ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತಾನೆ ಅರ್ಥ. ಮತ್ತೆ ಇದೊಂದು ಸರಿಯಾದ ಐ ಕಾಂಟ್ಯಾಕ್ಟ್ ಮೇಂಟೈನ್ ಮಾಡುವ ದಾರಿಯಾಗಿದೆ. ಪಾಯಿಂಟ್ ನಂಬರ್ 5, ಮೇಕ್ ರಿಕ್ವೆಸ್ಟ್ ಇನ್ ಪರ್ಸನ್. ಯಾರನ್ನಾದ್ರೂ ಮೆಸೇಜ್ ಮಾಡಿ ಇಲ್ಲ ಹಾಸಿಗೆ ಮೇಲೆ ಮಲಗಿ ಯಾರಿಗಾದ್ರೂ ಫೇವರ್ ಕೇಳೋದು ಇಲ್ಲ ಸಹಾಯ ಕೇಳೋದು ತುಂಬಾ ಈಸಿ ಆಗಿರುತ್ತೆ. ಆದ್ರೆ ಎದುರಿನ ವ್ಯಕ್ತಿ ನಿಜವಾಗ್ಲೂ ನಿಮಗೆ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆ ವ್ಯಕ್ತಿಯನ್ನ ಕಾಲ್ ಮಾಡಿ ಮೆಸೇಜ್ ಮಾಡಿ ಸಹಾಯ ಕೇಳುವ ಬದಲು ಅವರನ್ನ ಭೇಟಿಯಾಗಿ ಸಹಾಯ ಕೇಳಿ. ಇದರಿಂದ ಅವರು ನೋ ಅನ್ನುವ ಸಾಧ್ಯತೆ ತುಂಬಾ ಕಡಿಮೆ ಆಗುತ್ತೆ. ಏಕೆಂದ್ರೆ ನೀವು ಅವರ ಮುಂದೆ ಪ್ರೆಸೆಂಟ್ ಆಗಿರ್ತೀರಾ. ಮತ್ತೆ ಈ ವಿಷಯ ಎದುರಿನ ವ್ಯಕ್ತಿಗೆ ಸೈಕಾಲಜಿಕಲಿ ಮತ್ತೆ ಇಮೋಷನಲಿ ಟ್ರಿಕ್ ಮಾಡುತ್ತೆ. ಇದರಿಂದ ಒಂದು ಬಾಂಡ್ ಕ್ರಿಯೇಟ್ ಆಗುತ್ತೆ. ಮತ್ತೆ ಇದೆಲ್ಲವೂ ಫೋನ್ ಕಾಲ್ ನಲ್ಲಿ ಮೇಂಟೈನ್ ಮಾಡಲು ಆಗೋದಿಲ್ಲ. ಪಾಯಿಂಟ್ ನಂಬರ್ 6, ಟ್ರಿಕ್ ಯುವರ್ ಬ್ರೈನ್ ಟು ಸ್ಟಾಪ್ ಪ್ರೊಕಾಸ್ಟಿನೇಷನ್. ಒಂದು ಇಂತಹ ಕೆಲಸ ನೀವು ಅನೇಕ ದಿನಗಳಿಂದ ತಳ್ತಾ ಇದ್ದೀರಾ, ಅದನ್ನ ನೀವು ಕಂಪ್ಲೀಟ್ ಮಾಡ್ತಾ ಇಲ್ಲ. ಅದಕ್ಕೆ ಒಂದು ದಿನ ರಾತ್ರಿ ಆ ಕೆಲಸವನ್ನು ಕಂಪ್ಲೀಟ್ ಮಾಡುವ ಬಗ್ಗೆ ಕೇವಲ ಯೋಚನೆ ಮಾಡಿ. ಮತ್ತೆ ತಮ್ಮ ಮೈಂಡ್ ಒಳಗೆ ಪೂರ್ತಿ ಪ್ರೊಸೆಸ್ ಕಂಪ್ಲೀಟ್ ಮಾಡಿ. ಅಂದ್ರೆ ನೀವು ಆ ಕೆಲಸವನ್ನು ಯಾವಾಗ ಮಾಡ್ತೀರಾ, ಹೇಗೆ ಮಾಡ್ತೀರಾ, ಅದರಲ್ಲಿ ಎಷ್ಟು ಸಮಯ ಹೋಗುತ್ತೆ, ಅದೆಲ್ಲವನ್ನು ಮೊದಲೇ ತಮ್ಮ ಮೈಂಡ್ ಒಳಗೆ ಲೆಕ್ಕ ಹಾಕಿಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದ್ರೆ ಆ ಕೆಲಸ ಮಾಡುವುದು ಈಸಿ ಆಗಿರುತ್ತೆ. ಮತ್ತೆ ಯಾವಾಗ ನೀವು ಆ ಕೆಲಸವನ್ನು ರಿಯಲಿ ಮಾಡಲು ಕುಳಿತುಕೊಳ್ತೀರಾ ಆಗ ನಿಮ್ಮ ಮೈಂಡ್ ಒಳಗೆ ಆಲ್ರೆಡಿ ಐಡಿಯಾ ಇದ್ದಿರುತ್ತೆ ಅದನ್ನ ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದು. ಪಾಯಿಂಟ್ ನಂಬರ್ 7, ಟ್ವಿಂಗಮ್ ಟು ಕ್ಲೈಮ್ ಯುವರ್ ನರ್ವಸ್. ಒಂದ್ ವೇಳೆ ನೀವು ಸ್ಟೇಜ್ ಮೇಲೆ ಭಾಷಣ ಮಾಡಲು ಹೋಗ್ತಾ ಇದ್ರೆ, ನಿಮ್ಮ ಇಂಟರ್ವ್ಯೂ ಇದ್ರೆ ಇಲ್ಲ ನೀವು ಡೇಟ್ಗೆ ಹೋಗುವುದು ಇದ್ರೆ ಅದರಿಂದ ನಿಮಗೆ ನರ್ವಸ್ ಫೀಲ್ ಆಗ್ತಾ ಇದೆ ಇಲ್ಲ ಎಂಗ್ಸೈಟಿ ಆಗ್ತಾ ಇದ್ರೆ ಹೋಗೋದಕ್ಕಿಂತ ಮುಂಚೆ ನೀವು ಚ್ವಿಂಗಮ್ ತಿನ್ಬೇಕು. ಏಕೆಂದ್ರೆ ಒಂದು ಸ್ಟಡಿಯಲ್ಲಿ 100 ಜನ ವಿದ್ಯಾರ್ಥಿಗಳ ಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಲಾಯಿತು. ಯಾರೆಲ್ಲ ಎಕ್ಸಾಮ್ಸ್ ಗಿಂತ ಮೊದಲು ಚ್ವಿಂಗಮ್ ತಿಂದು ಬಂದಿದ್ರು ಅವರು ಬೇರೆಯವರಿಗಿಂತ ಒಳ್ಳೆಯ ಪರ್ಫಾರ್ಮೆನ್ಸ್ ನೀಡಿದ್ರು. ಈ ತರ ಯಾಕೆ ಆಗುತ್ತೆ ಅಂದ್ರೆ ಇದೊಂದು ನಮಗೆ ರಿಲ್ಯಾಕ್ಸಿಂಗ್ ಎಕ್ಸರ್ಸೈಸ್ ಆಗಿರುತ್ತೆ. ಇದರಿಂದ ನಮ್ಮ ರಕ್ತದಲ್ಲಿ ಸ್ಟ್ರೆಸ್ ಹಾರ್ಮೋನ್ ಮತ್ತೆ ಕಾರ್ಟಿಸೋಲ್ ಲೆವೆಲ್ ಕಡಿಮೆ ಆಗಿರುತ್ತೆ. ಇದು ನಮ್ಮ ಮೈಂಡ್ ಅನ್ನ ಟ್ರಿಕ್ ಮಾಡಿ ನಮಗೆ ಜಾಸ್ತಿ ಕಾನ್ಫಿಡೆಂಟ್ ಫೀಲ್ ಮಾಡಿಸುತ್ತೆ. ನಂಬರ್ 8, ಎಲಿಮಿನೇಟ್ ಹೇಟರ್ ಬೈ ಆಸ್ಕಿಂಗ್ ಫಾರ್ ಎ ಸ್ಮಾಲ್ ಫೇವರ್. ಒಂದ್ ವೇಳೆ ನಿಮ್ಗೆ ಯಾರೋ ಒಬ್ಬ ವ್ಯಕ್ತಿ ಇಷ್ಟ ಪಡೋದಿಲ್ಲ, ನಿಮ್ಮನ್ನ ಹೇಟ್ ಮಾಡ್ತಾನೆ, ಮತ್ತೆ ನೀವು ಆ ಹೇಟ್ ಅನ್ನ ತಮ್ಮ ಜೀವನದಿಂದ ತೆಗೆದು ಹಾಕಬೇಕು ಅನ್ಕೊಂಡಿದ್ರೆ ನೀವು 2 ಕೆಲಸ ಮಾಡಬೇಕು. ಒಂದು, ನೀವು ಆ ವ್ಯಕ್ತಿಯನ್ನೇ ತಮ್ಮ ಜೀವನದಿಂದ ತೆಗೆದು ಹಾಕಿ, ಇಲ್ಲ ಆತನ ಹೇಟ್ ಅನ್ನೇ ತಮ್ಮ ಜೀವನದಿಂದ ತೆಗೆದು ಹಾಕಿ. ಅದಕ್ಕಾಗಿ ಈ ಸೈಕಾಲಜಿಕಲ್ ಟ್ರಿಕ್ ಅನ್ನ ಉಪಯೋಗ ಮಾಡಿ ಆ ವ್ಯಕ್ತಿಗೆ ಒಂದು ಸಣ್ಣ ಸಹಾಯ ಕೇಳಿ. ಅಂದ್ರೆ ಆ ವ್ಯಕ್ತಿಗೆ ಪೆನ್ ಕೇಳಿ. ಒಂದ್ ವೇಳೆ ಆತ ನಿಮ್ಗೆ ತುಂಬಾ ಹೇಟ್ ಮಾಡ್ತಾ ಇದ್ದಿದ್ರೆ ನೇರವಾಗಿ ನಿಮ್ಗೆ ಇಲ್ಲ ಎಂದು ಹೇಳ್ತಾನೆ. ಒಂದ್ ವೇಳೆ ಆತ ನಿಮ್ಗೆ ಪೆನ್ ಕೊಟ್ರೆ ಆತ ನಿಮ್ಮ ಬಗೆಗಿನ ತನ್ನ ಮೈಂಡ್ ನಲ್ಲಿ ಇರುವ ಪರ್ಸೆಪ್ಷನ್ ಚೇಂಜ್ ಮಾಡ್ತಾನೆ. ಅಂದ್ರೆ ಆತ ಯೋಚನೆ ಮಾಡ್ತಾನೆ ನೀವು ಅಷ್ಟು ಕೆಟ್ಟವರಲ್ಲ ತಾನು ಅಂದುಕೊಂಡಿದ್ದಷ್ಟು. ಮತ್ತೆ ನೀವು ಅವರಿಗೆ ಕೇವಲ ಫ್ರೆಂಡ್ ಅಂತ ತಿಳ್ಕೊಂಡು ಸಹಾಯ ಕೇಳಿದ್ದು ಅಂತ ಅನ್ಕೊಳ್ತಾನೆ. ಪಾಯಿಂಟ್ ನಂಬರ್ 9, ಟ್ರಿಕ್ ಯುವರ್ ಸೆಲ್ಫ್ ಇಂಟು ಎ ಗುಡ್ ಮೂಡ್. ಒಂದ್ ವೇಳೆ ನೀವು ಲೋ ಫೀಲ್ ಮಾಡ್ತಾ ಇದ್ರೆ, ನಿಮಗೆ ಏನೂ ಸರಿ ಅನಿಸ್ತಾ ಇಲ್ಲ ಅಂದ್ರೆ, ನಿಮ್ಮ ಮೂಡ್ ಡಲ್ ಆಗಿದ್ರೆ ಆಗ ನೀವು ಒಂದು ಸ್ಮೈಲ್ ಮಾಡಿ ತಮ್ಮ ಬ್ರೈನ್ಗೆ ಟ್ರಿಕ್ ಮಾಡಿ ಫೀಲ್ ಮಾಡಿಸಬಹುದು ನೀವು ಒಳ್ಳೆಯ ಮೂಡ್ ನಲ್ಲಿ ಇದ್ದೀರಾ ಅನ್ನೋದು. ಏಕೆಂದ್ರೆ ನಮ್ಮ ಬಾಡಿ ಈ ತರ ರಚನೆ ಆಗಿದೆ. ನಮ್ಮ ದೇಹದ ಒಳಗಿನ ವಸ್ತುಗಳು ಇಲ್ಲ ಇಮೋಷನ್ಸ್ ನಮ್ಮ ಆಚೆಯ ಜೀವನವನ್ನು ಎಫೆಕ್ಟ್ ಮಾಡುತ್ತೆ. ಹೇಗೆ ನಾವು ಆಚೆಯಿಂದ ಫೀಲ್ ಮಾಡುತ್ತೇವೆ ಹಾಗೆ ನಮ್ಮ ದೇಹ ಕೂಡ ಅದೇ ತರ ಫೀಲ್ ಮಾಡುತ್ತೆ. ಬೇಕಿದ್ರೆ ನೀವು ಇವಾಗ್ಲೇ ಒಂದು ಸ್ಮೈಲ್ ಮಾಡಿ ನೋಡಿ, ಮತ್ತೆ ಆ ನಗುವನ್ನು 5 ಸೆಕೆಂಡ್ ವರೆಗೆ ಹೋಲ್ಡ್ ಮಾಡಿ ಇಡಿ. ನಿಮ್ಗೆ ಇಮಿಡಿಯೇಟ್ಲಿ ಸರಿಯಾಗಿ ಫೀಲ್ ಆಗಲು ಪ್ರಾರಂಭ ಆಗುತ್ತೆ. ಪಾಯಿಂಟ್ ನಂಬರ್ 10, ರೈಟ್ ಅವೇ ಯುವರ್ ವರೀಸ್. ನೋಡಿ, ನಮ್ಮ ಜೀವನದಲ್ಲಿ ಈ ತರ ಘಟನೆ ನಡೆದೇ ಇರುತ್ತೆ. ಅದನ್ನು ನಾವು ಯಾವತ್ತೂ ಮರೆಯೋದಿಲ್ಲ. ಮತ್ತೆ ಅದು ನಮ್ಮೊಳಗೆ ಒಂದು ಟ್ರೋಮಾ ಆಗಿ ಉಳಿದುಕೊಂಡಿರುತ್ತೆ. ಆದ್ರೆ ಅನೇಕ ಸೈಕಾಲಜಿಕಲ್ ಸ್ಟಡೀಸ್ ಹೇಳುತ್ತೆ ನಮ್ಮ ಟ್ರಾಮೆಟಿಕ್ ಎಕ್ಸ್ಪೀರಿಯನ್ಸ್ ಅನ್ನ ಬರೆದು ಇಡೋದ್ರಿಂದ ನಮ್ಮ ಇಮೋಷನಲ್ ಸ್ಟೇಟ್ ಮೊದಲಿನಕ್ಕಿಂತ ಜಾಸ್ತಿ ಸುಧಾರಣೆ ಆಗುತ್ತೆ. ಅದರಿಂದ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ ಮತ್ತೆ ನೀವು ಇಮಿಡಿಯೇಟ್ಲಿ ಹೀಲ್ ಆಗಲು ಪ್ರಾರಂಭ ಮಾಡ್ತೀರಾ. ಈ ತರ ಯಾಕೆ ಆಗುತ್ತೆ ಅಂದ್ರೆ ನಿಮ್ಮ ಮೈಂಡ್ ಒಳಗೆ ಏನೆಲ್ಲ ಕೆಟ್ಟದ್ದು ಆಗಿರುತ್ತೆ ಅದು ನಿಮ್ಮ ಮೈಂಡ್ ಒಳಗೆ ಹಾಗೆ ಓಡ್ತಾ ಇರುತ್ತೆ, ನಿಮ್ಗೆ ಹರ್ಟ್ ಮಾಡ್ತಾ ಇರುತ್ತೆ. ಏಕೆಂದ್ರೆ ನಮ್ಮ ಮೈಂಡ್ ನ ಒಂದು ಕೆಟ್ಟ ಅಭ್ಯಾಸ ಅಂದ್ರೆ ನಾವು ಯಾವ ವಿಷಯವನ್ನು ಮರೆತು ಬಿಡಲು ಹೇಳ್ತೀವಿ ಅದು ಅಷ್ಟೇ ಜಾಸ್ತಿ ನೆನಪಿಸುತ್ತೆ. ಅದಕ್ಕೆ ನೀವು ಯಾವಾಗ ನಿಮ್ಮ ಥಾಟ್ಸ್ ಅನ್ನ ಬರೆದು ಇಡ್ತೀರಾ ಆಗ ನೀವು ಅದರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡಬಹುದು ಮತ್ತೆ ತನ್ನನ್ನ ತಾವು ಜಡ್ಜ್ ಮಾಡಬಹುದು. ಆಗ ನಿಧಾನವಾಗಿ ಆ ಥಾಟ್ ನಿಮ್ಗೆ ತೊಂದರೆ ಕೊಡುವುದು ಕಡಿಮೆ ಮಾಡುತ್ತೆ. ಈ ತರ ನೀವು ಸೈಕಾಲಜಿಕಲ್ ಟ್ರಿಕ್ ಉಪಯೋಗಿಸಿ ಬೇರೆಯವರ ಮೈಂಡ್ ಅನ್ನ ಓದಬಹುದು. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಾದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಂಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.